ಸೊ ಭಾರತಿ ಟೀಚರ್ ಸಿನಿಮಾದ ಮೂಲಕ ಹೀರೋ ಆಗ್ತಿದ್ರಿ, ಕಟೌಟ್ ಹಾಕುವಂಥ ಕ್ಷಣಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳ್ಬೋದು. ನಮಸ್ತೆ, ನನ್ನ ಹೆಸರು ರೋಹಿತ್ ರಾಘವೇಂದ್ರ. ಇನ್ಸ್ಪಿರೇಷನ್ ಅಂತ ಬಂದ್ರೆ ಅಪ್ಪುಸರೇ ಹೇಳ್ತಾರೆ, ಒಂದು ಅಪ್ಪುಸರೇ ಇನ್ಸ್ಪಿರೇಷನ್. ಕಟೌಟ್ ಅಷ್ಟೊಂದು ದೊಡ್ಡ ಡ್ರೀಮ್ ಏನಿಲ್ಲ, ಒಪ್ಕೊಂಡ್ರೆ ಸಾಕು. ಸರ್, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು? ಮಾಸ್ ಎಲಿಮೆಂಟ್ಸ್ ಇದೆಯಾ? ಮಾಸ್ ಎಲಿಮೆಂಟ್ಸ್ ಇದೆ. ಅಂದರೆ ನಮ್ಮ ಕ್ಯಾರೆಕ್ಟರೈಸೇಷನ್ ನಮ್ಮ ಡೈರೆಕ್ಟರ್ ಬರೆದಿರೋದೇ ಒಂದು ಮಾಸ್ ಕ್ಯಾರೆಕ್ಟರ್. ಈ ಕತೆ ಏನು ಮೆಸೇಜ್ ಓರಿಯೆಂಟೆಡ್ ಆಗಿ ಹೋಗುತ್ತೋ ನಮ್ಮ ಕ್ಯಾರೆಕ್ಟರ್ ಪೂರ್ತಿ ಮಾಸಾಗೆ ಇರುತ್ತೆ. ಸರ್, ಕಲಾವಿದನಾಗಬೇಕು ಅನ್ನೋ ಕನಸಿಗೆ ಅಂದರೆ ಅಪ್ಪನೇ ಪ್ರೊಡ್ಯೂಸರ್ ಅಂತ. ಸೊ ಬೇರೆಯವ್ರು ಯಾರು ಪ್ರೊಡ್ಯೂಸ್ ಮಾಡಕ್ಕೆ ಒಪ್ಪಿಕೊಳ್ಳಿಲ್ವಾ? ನನಗೊಂದು ಚಾನ್ಸ್ ಸಿಕ್ತು. ಅಂದರೆ ನಮ್ಮ ತಂದೆಯವ್ರು ಪ್ರೊಡ್ಯೂಸರ್ ಆಗಿರೋದ್ರಿಂದ ಅದೊಂದು ಲಕ್ ಫ್ಯಾಕ್ಟರ್ ನನಗೆ. ಸೊ ಬಟ್ ಆದಮೇಲೆ ನಾವೇನು ಪರ್ಫಾರ್ಮ್ ಮಾಡ್ತೀವಿ, ಆಮೇಲೆ ಏನು ರಿಜಿಸ್ಟರ್ ಆಗುತ್ತೆ ಅದು ಅವ್ರು ಮಾಡೋಕ್ಕಾಗಲ್ಲ, ಅದು ನಾವೇ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ. ಸೊ ಅದೊಂದು ಲಕ್ ಫ್ಯಾಕ್ಟರ್ ಇಟ್ಕೊಂಡು ನನಗೂ ಈ ಕ್ಯಾರೆಕ್ಟರ್ ಸಿಕ್ಕಿದಾಗಲ ಓಕೆ ನಮಗೂ ಒಂದು ರಿಜಿಸ್ಟರ್ ಆಗೋ ಚಾನ್ಸ್ ಸಿಗುತ್ತೆ ಅಂತ ಒಪ್ಕೊಳ್ಳೋದಾಯ್ತು. ಯಾವುದಾದ್ರೂ ಬ್ಯಾಡ್ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಗುಡ್ ಇನ್ಸಿಡೆಂಟ್ ಆಗಿರ್ಬೋದು, ನಿಮಗೆ ಏನು ಕಲ್ತ್ರಿ ಈ ಸಿನಿಮಾದಿಂದ, ಮೊದಲನೇ ಸಿನಿಮಾದಿಂದ? ಇದರಲ್ಲಿ ನನ್ನ ಫಸ್ಟ್ ಟೈಮ್ ಡ್ಯಾನ್ಸ್ ಅಂದರೆ ಆಲ್ಬಮ್ ಸಾಂಗ್ ಮಾಡಿದ್ದೆ. ಅದು ಬರೀ ನಾಡ್ಕೊಂಡು ಹೋಗೋದು, ಹಿಂಗೆ ಬರೋದು. ಇದರಲ್ಲಿ ಒಂದು ಡ್ಯಾನ್ಸ್ ಮೂಮೆಂಟ್ಸ್ ಹಾಕಿದ್ದಾರೆ ನಮ್ಮ ಪ್ರಶಾಂತ್ ಸರ್ ಅವರು. ಇನ್ನೊಂದು ಫೈಟ್ ಬಗ್ಗೆ ಹೇಳೋದಾದರೆ ನಮ್ಮ ಥ್ರಿಲ್ಲರ್ ಮಂಜು ಸರ್ ಅವರು ಫೈಟ್ ಕೊರಿಯೋಗ್ರಫಿ ಮಾಡಿದ್ದು. ಫಸ್ಟ್ ಟೈಮ್ ರೋಪ್ ಹಾಕ್ಸಿದ್ದಾರೆ ನನಗೆ. ಅಲ್ಲಿ 4 ಜನ ರೋಪ್ ಇಟ್ಕೊಂಡಿದ್ದಾರೆ, ನಾನು ಇಲ್ಲಿ ನಿಂತಿದ್ದೀನಿ, ಇಲ್ಲಿ ಫೈಟರ್ಸ್ ಇದ್ದಾರೆ. ಸರ್ ಈ ಥರ ಬರಬೇಕು, ಅವ್ರಿಗೆ ಗಾಲಿಯಲ್ಲಿ ಇದ್ಬಿಟ್ಟು ಒದಿಬೇಕು. ಅಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಇರಲಿಲ್ವಲ್ಲ, ಹಿಂಗೆ ಹೇಳಿದ್ಬಿಟ್ಟು ಆಯಿತು 1 2 3 ಒದಿಯಪ್ಪ ಅಂತ ಗಾಳಿಯಲ್ಲಿ ಹಿಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ಅದು ಫಸ್ಟ್ ಟೈಮ್ ಅಲ್ವಾ, ಮಾಡೋಕ್ಕಾಗಲಿಲ್ಲ. ನನಗಿನ್ನೂ ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು, ಲ್ಯಾಂಡಿಂಗ್ ಅವೆಲ್ಲ. ಅದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ರೋಹಿತ್ ರಾಘವೇಂದ್ರ ಅವ್ರ ಕನಸು ಗುರಿ ಏನು? ನನ್ನ ಆಸೆ ಇದ್ದಿದ್ದು ನಾನು ಒಂದು ಒಳ್ಳೆ ಹೀರೋ ಆಗಬೇಕಂತಾನೆ. ಇದು ಒಂದು ಫಸ್ಟ್ ಸ್ಟೆಪ್ಪು. ಸೊ ಒಂದು ಒಳ್ಳೆದಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಹಾಗೂ ಆಡಿಯನ್ಸ್ಗೆ ರಿಜಿಸ್ಟರ್ ಆಗ್ತೀನಿ ಅಂತ ಭಾವಿಸ್ತಾ ಇದ್ದೀನಿ ಅಷ್ಟೇ. ಸರ್, ಅಭಿನಯ ತರಬೇತಿ ಅಂತ ನಮ್ಮ ಟ್ರೈನಿಂಗ್ ನವರಸ ನಟನ ಅಕಾಡೆಮಿಯಲ್ಲಿ ಒಂದು 6 months ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ದೀನಿ. ಅದು ಬಿಟ್ಟು ಬೇರೆ ಥಿಯೇಟರ್ ವರ್ಕ್ಶಾಪ್ಸು ಅಲ್ಲಿ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಬಟ್ ಲೈವಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲೂ ಕೊಟ್ಟಿರಲಿಲ್ಲ. ಇದು ನನ್ನ ಫಸ್ಟ್ ಸ್ಕ್ರೀನ್ ಆ್ಯಕ್ಟಿಂಗ್ ಆಗಿತ್ತು. ಪ್ರಸನ್ನ ಸರ್ ಒಂಥರ ಗುರುಗಳಿದ್ದಂಗೆ, ಅವರು ಬರೀ ಡೈರೆಕ್ಟರ್ ಎಲ್ಲ, ನಮಗೆಲ್ಲ ಆ್ಯಕ್ಟಿಂಗ್ ಟೆಕ್ನಿಕ್ಸು ಟಿಪ್ಸು ಎಲ್ಲ ಕೊಡ್ತಾಯಿದ್ರು. ಸೊ ಎಷ್ಟು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಿದೆ, ಎಷ್ಟು ಥಿಯೇಟ್ರು ಪ್ಲ್ಯಾನ್ ಆಗಿದೆ, ಸೊ ಆ ಬಗ್ಗೆ ಮಾತಾಡೋದಾದ್ರೆ ಸರ್? ಹೆಚ್ಚು ಕಮ್ಮಿ 100 ಥಿಯೇಟರ್ಸ್ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಜನರು ಈ ಕಂಟೆಂಟ್ನ ಇಷ್ಟಪಟ್ಟರೆ ಇನ್ನು ಮುಂದೆ ನಮ್ಮ ವೆಂಕಟಗೌಡರು ಕ್ರಿಯೇಟಿವ್ ಅವರು ಇದನ್ನು ಇನ್ನೂ ಥಿಯೇಟ್ರಿಗೆ ತಲುಪಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ. ಪ್ರೈಸ್ ವಿಚಾರವಾಗಿ ಮಾತಾಡೋದಾದ್ರೆ ನಮ್ಮ ಸಿನಿಮಾದ ಕಂಟೆಂಟ್ ಏನಿದೆ ಕನ್ನಡದ ಬಗ್ಗೆ ಆಗಿರೋದ್ರಿಂದ, ಕನ್ನಡದ ಕಾಳಜಿ ಆಗಿರೋ ಸಿನಿಮಾ ಆಗಿರೋದ್ರಿಂದ ಕನ್ನಡಿಗರಿಗೆ ಎನಿ ಸಿಂಗಲ್ ಸ್ಕ್ರೀನ್ ಇಡೀ ರಾಜ್ಯದಂತ ರಿಲೀಸ್ ಆಗ್ತಾ ಇರೋ ಎನಿ ಸಿಂಗಲ್ ಸ್ಕ್ರೀನಲ್ಲಿ ಬರೀ 50 ರೂಪಾಯಿಗೆ ನಾವು ಟಿಕೆಟ್ ಇಶ್ಯೂ ಮಾಡ್ತಾಯಿದ್ದೀವಿ. ಇದೇನಕ್ಕೆ ಮಾಡಿದ್ದೀವಿ ಅಂದರೆ ನಮ್ಗೆ ಯಾವುದೇ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಈ ಸಿನಿಮಾದಲ್ಲಿ ಈ ಕಂಟೆಂಟು ಪ್ರತಿಯೊಬ್ಬ ಕನ್ನಡಿಗರಿಗೂ ರೀಚ್ ಆಗಬೇಕಂತ ಮಾಡಿರೋ ಸಿನಿಮಾ ಆಗಿರೋದ್ರಿಂದ ಬರೀ 50 ರೂಪಾಯಿ ಮಾಡಿ ಎನಿ ಸಿಂಗಲ್ ಸ್ಕ್ರೀನ್ ನೀವು ಹೋಗ್ರಿ, 50 ರೂಪೀಸ್ ಮಾತ್ರ ಟಿಕೆಟ್. 2 hours ನಮ್ಮ ರನ್ ಟೈಮ್ ಇರೋದು. 2 hours-ಅಲ್ಲಿ 1 ನಿಮಿಷನೂ ನಿಮ್ಗೆ ಬೋರ್ ಅನ್ಸಲ್ಲ. ನೀವು ಕೊಡೋ 50 ರೂಪೀಸ್ಗೆ 100% ವರ್ತಾಗಿರುತ್ತೆ ಅಂತ ನಾವು ಪ್ರಾಮಿಸ್ ಮಾಡ್ತೀವಿ. ಸರ್, ಈ ಸಿನಿಮಾದಲ್ಲಿ ಸಂತೋಷ್ ಲಾಡ್ ಸರ್ ಇದ್ದಾರೆ, ಆದಿತ್ಯ ಸರ್ ಇದ್ದಾರೆ. ಸೊ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಆ್ಯಕ್ಟ್ ಮಾಡಿಸೋದು ಎಷ್ಟು ನಿಮಗೆ ಚಾಲೆಂಜಿಂಗ್ ಆಗಿತ್ತು, ಏನೆಲ್ಲ ಫೇಸ್ ಮಾಡಿದ್ರಿ ಅಂತ? ಆದಿತ್ಯ ಸರ್ ಬಗ್ಗೆ ಹೇಳೋದಾದರೆ, ಈ DC ಏನು ಪಾತ್ರದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ, DC ಪಾತ್ರ ಆ್ಯಕ್ಚುಲಿ ಬೇರೆಯವ್ರು ಮಾಡಬೇಕಿತ್ತು. ಡಿಲೇ ಆಗಿರೋದ್ರಿಂದ ಆದಿತ್ಯ ಸರ್ಗೂ ಹೇಳೋದಾಯಿತು ನಮ್ಮ ಡೈರೆಕ್ಟರ್ ಅವರು. ಅವ್ರಿಗೂ ಇಷ್ಟಪಟ್ಟು ಆ ಕ್ಯಾರೆಕ್ಟರ್ನ ಪರ್ಫಾರ್ಮೆನ್ಸ್ ಲೆವೆಲ್ ಇಲ್ಲ, ಎಷ್ಟು ಪವರ್ಫುಲ್ ಆಗಿದೆಯೋ ಅಂತ ಅವರು ಇಷ್ಟಪಟ್ಟು, ನಮ್ಮ ಕಾನ್ಸೆಪ್ಟ್ನ ಇಷ್ಟಪಟ್ಟು ಆದಿತ್ಯ ಸರ್ ಈ DC ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಸಂತೋಷ್ ರಾಜ್ ಸರ್ ಅವ್ರದ್ದು ಇದು ಫಸ್ಟ್ ಟೈಮ್ ಆಗಿರುತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು. ಸೇಮ್ ನಮ್ಮ ಡೈರೆಕ್ಟರ್ ಅವರು ಸಂತೋಷ್ ಲಾಡ್ ಸರ್ಗೆ ಅಂತ ಡಿಸೈನ್ ಮಾಡಿರೋದು DC ಕ್ಯಾರೆಕ್ಟರ್. ಆದರೆ ಅಲ್ಲಿಂದ ಡಿಲೇ ಆಗಿರೋದ್ರಿಂದ ಅದಕ್ಕಿಂತ ಒಂಚೂರು ಪವರ್ಫುಲ್ ಕ್ಯಾರೆಕ್ಟರ್ ಡಿಸೈನ್ ಮಾಡಿ, ಬಟ್ ಟೈಮ್ ಡ್ಯೂರೇಷನ್ ಕಡಿಮೆ ಇರುತ್ತೆ. ಬಟ್ ಭಾರತಿ ಕನಸು ನನಸಾಗೋದಕ್ಕೆ ಎಷ್ಟು ಹೆಲ್ಪ್ ಮಾಡ್ತಾರೆ ಸರ್ ಅನ್ನೋದೇ ಆ ಪಾತ್ರವಾಗಿರೋದು. ಸಂತೋಷ್ ಲಾಡ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ ಯು. ಅವ್ರಿಗೂ ಇಷ್ಟ ಆಗಿ ನಮ್ಮ ಕಾನ್ಸೆಪ್ಟು ಸಪೋರ್ಟ್ ಮಾಡಿದ್ದಾರೆ. ಫೈನಲಿ ಸರ್, 1.5 ವರ್ಷ ಅಥವಾ 2 ವರ್ಷದ ಜರ್ನಿ ಶುರುವಾದಾಗಿಂದ ಇಲ್ಲಿಗೆ, ಸೊ ಫೈನಲಿ ನಿಮ್ಮ ಕನಸು ಬೆಳ್ಳಿ ತೆರೆ ಮೇಲೆ ನೋಡುವಂಥ ಟೈಮ್ ಹತ್ರ ಆಗ್ತಾ ಇದೆ. 16ನೇ ತಾರೀಕು ಸಿನಿಮಾ ರಿಲೀಸು. ಏನು ಹೇಳ್ತೀರಿ ಆಡಿಯನ್ಸ್ಗೆ? ದಯವಿಟ್ಟು ಎಲ್ಲರೂ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ 16 ಫ್ರೈಡೇ ಸ್ಟಾರ್ಟ್ ಆಗಲಿದೆ ನಮ್ಮ ಸಿನಿಮಾ. ಎಲ್ಲರೂ ಬಂದು, ಕನ್ನಡಿಗರು ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಲೇಬೇಕಂತ ನಾನು ಭಾವಿಸ್ತಿದ್ದೀನಿ. ಪ್ಲಸ್ ನಿಮ್ಮ ಬೆನಿಫಿಟ್ಗೋಸ್ಕರ 50 ರೂಪಾಯಿ ಮಾತ್ರ ಮಾಡಿದ್ವಿ ಈ ಸಿಂಗಲ್ ಸ್ಕ್ರೀನ್. ದಯವಿಟ್ಟು ಎಲ್ಲರೂ ನೋಡಿ, ಈ ಹೊಸ ಕಂಟೆಂಟ್ನ, ಹೊಸ ತಂಡನ ಆಶೀರ್ವದಿಸಿ ನಮ್ಮನ್ನು ಸಪೋರ್ಟ್ ಮಾಡಿ.